ಬಸವಾದಿ ಶಿವಶರಣರನ್ನ ಮಂದಿರದಲ್ಲಿ ಸ್ಮರಿಸಿ ವೇದಿಕೆಯಲ್ಲಿರುವ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಮಾತು ಅತಿಯಾದರೆ ಅಜೀರ್ಣ ಆಗುತ್ತೆ ಅಂತ ಹೇಳ್ತಾರೆ. ಊಟನೂ ಅಷ್ಟೇ, ಹಿತವಾಗಿ ಮಿತವಾಗಿ ಸ್ವೀಕಾರ ಮಾಡಿದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಂತೆ. ಹಾಗೇನೆ ನಮ್ಮ ಮಾತುಗಳು ಕೂಡ ಹಿತವಾಗಿ ಮಿತವಾಗಿ ಇದ್ದಾಗ ನಮ್ಮ ಬದುಕನ್ನ ಬದಲಾಯಿಸಲಿಕ್ಕೆ ಸಹಕಾರಿಯಾಗ್ತವೆ. ಅದನ್ನು ಬಹಳ ಸೂಕ್ಷ್ಮವಾಗಿ ಹೇಳ್ತಾ, ನಮ್ಮ ದೇಶದ ಎರಡು ಮಹಾನ್ ಚೇತನಗಳು ಬುದ್ಧ ಮತ್ತು ಬಸವ. ದುರ್ಗಾ ಅವರು ಅವರಿಬ್ಬರನ್ನ ಹೋಲಿಕೆ ಮಾಡಿ ಒಳ್ಳೆ ಮಾತುಗಳನ್ನ ಆಡಿದರು. ಕಿರಣ್ ಕುಮಾರ್ ಅವರು ವೈಜ್ಞಾನಿಕವಾಗಿ ಆದಂತಹ ಬೆಳವಣಿಗೆ ಅನುಕೂಲನೂ ಮಾಡಿದೆ, ಅನಾನುಕೂಲನೂ ಮಾಡಿದೆ ಅನ್ನೋದನ್ನ ಸೂಚ್ಯವಾಗಿ ಹೇಳಿದರು. ಇವತ್ತಿನ ದಿನಮಾನಗಳಲ್ಲಿ ವೈಜ್ಞಾನಿಕವಾಗಿ ಮನುಷ್ಯ ಅದ್ಭುತವಾದಂತಹ ಸಾಧನೆಯನ್ನ ಮಾಡಿದ್ದಾನೆ. ಆದರೆ ನೈತಿಕ ನೆಲೆಗಟ್ಟು ಕುಸಿದು ಹೋಗ್ತಾ ಇದೆ, ಮಾನಸಿಕವಾಗಿ ದುರ್ಬಲನಾಗ್ತಾ ಇದ್ದಾನೆ. ಮತ್ತೆ ಇಂಥ ಸಂದರ್ಭದಲ್ಲಿ ನಮ್ಮ ನೈತಿಕ ಶಕ್ತಿಯನ್ನು ಹೆಚ್ಚಿಸುವಂತ, ಮಾನಸಿಕ ದೌರ್ಬಲ್ಯವನ್ನು ದೂರ ಮಾಡುವಂತ, ಆತ್ಮಬಲವನ್ನು ಮೂಡಿಸುವಂತ ಶಕ್ತಿ ಇರುವಂಥದ್ದು ಕೇವಲ ವಿಜ್ಞಾನಕ್ಕಲ್ಲ, ಅದು ಬಸವ ಬುದ್ಧ ಇಂಥ ಚೇತನಗಳ ತತ್ವಗಳಿಗೆ. ಆ ತತ್ವಗಳನ್ನ ಕೇವಲ ನಾವು ಉಪದೇಶ ಮಾಡಿದರೆ ಸಾಲದು. ಆ ಉಪದೇಶಕ್ಕೆ ಅನುಗುಣವಾಗಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡಬೇಕಾಗಿದೆ. ಅವ್ರು ಹೇಳಿದರು, ಸಂಘಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ ಅಂತ ಬುದ್ಧನ 3 ತತ್ವಗಳನ್ನ. ಅದನ್ನ ಬಸವನ 3 ತತ್ವಗಳಿಗೆ ಅವರು ಹೋಲಿಕೆ ಮಾಡಿದರು. ಹೋಲಿಕೆ ಮಾಡುತ್ತಾ ಗುರು, ಲಿಂಗ, ಜಂಗಮ ಅಂತ ಹೇಳಿದ್ರು. ನಮ್ಗೆ ಬಹಳ ಖುಷಿ ಆಯ್ತಾ ಎರಡು ಮೂರನ್ನು ಹೋಲಿಕೆ ಮಾಡಿದಾಗ. ಬುದ್ಧ ಹೇಳಿದ್ದು ಅದೇ, ಬಸವಣ್ಣ ಹೇಳಿದ್ದು ಅದೇ. ಅರಿವೇ ಗುರು ಆಗ್ಬೇಕು ಅಂತ ಬುದ್ಧ ಹೇಳ್ದ, ಬಸವಣ್ಣ ಕೂಡ ಅದನ್ನೇ ಹೇಳ್ದ. ಚೆನ್ನಾಗಿ ದುಡಿರಿ ಅಂತ ಹೇಳ್ದ, ಚೆನ್ನಾಗಿ ಬದುಕ್ರಿ ಅಂತ ಹೇಳ್ದ. ನಾವಿವತ್ತು ಆ ದುಡಿಮೆ ಅಂದ ತಕ್ಷಣ ಬರೀ ಸಂಪಾದನೆ, ಅದು ನೈತಿಕವಾಗಿಯೋ ಅನೈತಿಕವಾಗಿಯೋ ಅಂತ ಯೋಚನೆ ಮಾಡ್ತಾ ಇಲ್ಲ. ಆದ್ರೆ ಶರಣರ ಸಿದ್ಧಾಂತವನ್ನ ಗಮನಿಸಿದ್ರೆ ಸತ್ಯ ಶುದ್ಧ ಕಾಯಕ ಅಂತ ಕರೀತಾರ. ನಾವೇನು ಸಂಪಾದನೆ ಮಾಡ್ತೇವೋ ಅದು ನಮಗೂ ಅನುಕೂಲ ಆಗ್ಬೇಕು, ಸಮಾಜಕ್ಕೂ ಅನುಕೂಲ ಆಗ್ಬೇಕು. ಯಾರಿಗೂ ಟೋಪಿ ಹಾಕೋದಾಗ್ಲಿ, ಮೋಸ ಮಾಡೋದಾಗ್ಲಿ ಅದು ಕಾಯಕ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ನೀವು ಆಗಾಗ ಸತ್ಯಕ್ಕನ ವಿಚಾರಗಳನ್ನ ಕೇಳಿದ್ರಿ. ಒಬ್ಬ ಕಸ ಗುಡಿಸುವಂತ ಸಾಮಾನ್ಯ ಮಹಿಳೆ, ಆದ್ರೆ ಆ ತಾಯಿಯ ಸಂಕಲ್ಪ ಏನು? ನಾನು ಬೀದಿಯಲ್ಲಿ ಕಸ ಗುಡಿಸುವಾಗ ಅಲ್ಲೇನಾದ್ರೂ ವಸ್ತ್ರ, ಹೊನ್ನು ಇತ್ಯಾದಿ ಬಿದ್ದಿದ್ರೆ ಕೈ ಬಿಟ್ಟು ಎತ್ತೋದಿಲ್ಲ ಅಂತ ಪ್ರಮಾಣ ಮಾಡ್ತಾರೆ. ಅದು ಒಂದು ಕಸ ಅಂತ ಹೇಳಿ ಗುಡಿಸಿ ಹಾಕ್ಬಿಡ್ತೇನೆ. ಬಹುಶಃ ಇಂಥ ಪ್ರಜ್ಞೆ ನಮ್ಮ ನಾಡಿನಲ್ಲಿ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ವ್ಯಕ್ತಿಗಳಿಗೆ ಬಂದಿದ್ರೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇಷ್ಟೊಂದು ತಾಂಡವ ನೃತ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಒಬ್ಬರು ಮತ್ತೊಬ್ಬರನ್ನ ಅವಹೇಳನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತಿನ ಸ್ಥಿತಿ ಏನಾಗ್ತಾ ಇದೆ? ನಾವು ನಿಮ್ಮನ್ನ ದೂರುವಂಥದ್ದು, ನೀವು ನಮ್ಮನ್ನ ದೂರುವಂಥದ್ದು. ಆತ್ಮಾವಲೋಕನ ಮಾಡ್ಕೊಳ್ಳುವಂಥ ಮನಸ್ಥಿತಿನೇ ಇಲ್ಲ. ಆದ್ರೆ ಬುದ್ಧ, ಬಸವ ಆತ್ಮಾವಲೋಕನವನ್ನು ಮಾಡ್ಕೊಳ್ಳೋದ್ರ ಮೂಲಕ ಲೋಕಕ್ಕೆ ಬೆಳಕನ್ನ ಕರುಣಿಸಿದಂಥವ್ರು. ಲೋಕದ ಕತ್ತಲೆಯನ್ನ ದೂರ ತಳ್ಳಿ ಬೆಳಕನ್ನ ಕೊಟ್ಟಂಥವ್ರು. ಅಂಥ ಮಹಾನ್ ಚೇತನಗಳ
ತತ್ವ ಸಿದ್ಧಾಂತಗಳನ್ನ ಇವತ್ತು ಇಡೀ ವಿಶ್ವವೇ ಅರ್ಕೊಳ್ಳುವಂಥದ್ದು. ಅವರು ಕೇವಲ ಕರ್ನಾಟಕಕ್ಕೆ ಭಾರತಕ್ಕೆ ಸೀಮಿತವಾದಂತಹ ವ್ಯಕ್ತಿ ಅಲ್ಲ. ಬೆಳಕು ಯಾರಿದ್ದಾನೆ ಬೇಡ, ಎಲ್ಲೆಲ್ಲಿ ಕತ್ತಲೆ ಇದೆಯೋ ಅಲ್ಲೆಲ್ಲ ಬೆಳಕಬೇಕು. ಹಾಗೆಯೇ ಇಡೀ ಜಗತ್ತೇ ಇವತ್ತು ಕತ್ತಲೆಯಿಂದ ತುಂಬಿ ಹೋಗಿದೆ. ಕತ್ತಲೆ ಅಂತಂದ್ರೆ ಅದು ಅಜ್ಞಾನ. ಯಾವ್ದು ಅಜ್ಞಾನ? ಕಾಮನೆಗಳು ಅನ್ನುವಂಥ ಅಜ್ಞಾನ ಇರಬಹುದು, ಕ್ರೋಧ ಅನ್ನುವಂಥ ಅಜ್ಞಾನ ಇರಬಹುದು, ಅರಿಷಡ್ವರ್ಗಗಳು ಅನ್ನುವಂಥ ಅಜ್ಞಾನ ಇರಬಹುದು. ಈ ಎಲ್ಲ ಅಜ್ಞಾನವನ್ನ ದೂರ ಮಾಡಲಿಕ್ಕೆ ಬೇಕಾದಂತಹ ನಿಜವಾದಂತ ಬೆಳಕನ್ನು ಕೊಟ್ಟಂತವರು ಬುದ್ಧ ಮತ್ತು ಬಸವಣ್ಣ ಮತ್ತಿತರ ಶರಣರು. ಅವುಗಳ ನೆಲೆಗಟ್ಟಿನ ಆಧಾರದ ಮೇಲೆ ಸಮಾಜ ಮುನ್ನಡೆದ್ರೆ ಮತ್ತೆ ನಾವೇನು ಆ ಕಾಲದಲ್ಲಿ ಕಂಡ್ವಲ್ಲ ಕಲ್ಯಾಣ ರಾಜ್ಯ ಅಂತ, ಆ ಕಲ್ಯಾಣ ರಾಜ್ಯವನ್ನು ಇವತ್ತು ಕೂಡ ಮೈಗೂಡಿಸ್ಕೊಳ್ಳಿಕ್ಕೆ ಸಾಧ್ಯ. ಹೇಳಿದ್ರು ನನಗೆ ರಾಮರಾಜ್ಯ ಬೇಕಿಲ್ಲ, ಬಸವರಾಜ್ಯ ಬೇಕು ಅಂತಂದು. ಇವತ್ತು ಬಸವರಾಜ್ಯವೂ ಇಲ್ಲ, ರಾಮರಾಜ್ಯವೂ ಇಲ್ಲ, ಅದೆಂಥ ರಾಜ್ಯವೋ ಗೊತ್ತಿಲ್ಲ. ಹಾಗಾದ್ರೆ ಇದರಲ್ಲಿ ಪಾಲುದಾರ ಯಾರು? ನಾವು ಕೂಡ ಪಾಲುದಾರೇ ಇದೆ. ಬರೀ ಇನ್ನೊಬ್ಬರೇ ನಾವು ದೂರ ಆಗಿಲ್ಲ. ನಾನು ಸರಿಯಾದ್ರೆ ಸಮಾಜ ಸರಿಯಾಗುತ್ತೆ, ನಾನು ಸರಿಯಾಗದೆ ಇದ್ರೆ ಸಮಾಜ ಸರಿಯಾಗ್ಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿನೇ ಬಸವಣ್ಣವರು ಹೇಳಿದ್ದು, ಆರಂಭದಲ್ಲಿ ಆ ವಚನವನ್ನ ಮಹೇಶ್ ಹೇಳಿದ್ರು ಅಂತ ಕಾಣುತ್ತೆ. ಲೋಕದ ಡೊಂಕ ನೀವೇ ಕಿತ್ತಿದ್ದಿವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ವೆಚ್ಚ ಅನ್ನೋ ಮಾತು. ಅದರ ಅರ್ಥ ಇನ್ನೊಬ್ಬರ ದೋಷಗಳನ್ನು ತಿದ್ದಬಾರದು ಅಂತ ಅಲ್ಲ, ತಿದ್ದಬೇಕು. ಆದ್ರೆ ನಾನು ಮೊದಲು ಸರಿಯಾಗ್ಬೇಕಲ್ಲ. ನಾನು ಸರಿಯಾಗದೆ ಇದ್ರೆ ಲೋಕವನ್ನ ಸರಿಪಡಿಸ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಹಾಗೇನೆ ಪಕ್ಕದ ಮನೆಯವರು ಕಷ್ಟದಲ್ಲಿದ್ದಾನೆ ಅಂತಂದು ಬರೀ ಕಣ್ಣೀರು ಹಾಕಿದ್ರೆ ಸಾಲದು. ಆ ಕಷ್ಟವನ್ನ ಎಷ್ಟು ಸಾಧ್ಯವೋ ಅಷ್ಟು ನಿವಾರಣೆ ಮಾಡುವಂತ ಪ್ರಯತ್ನ ಮಾಡ್ಬೇಕು ತಾನೆ. ಆಗ ನಾನು ಹತ್ತಿದ್ದಕ್ಕೆ ಅರ್ಥ ಬರುತ್ತೆ. ಇಲ್ಲ ಅಂತಂದ್ರೆ ಅದು ಒಂದು ರೀತಿ ಮೊಸಳೆಯ ಕಣ್ಣೀರು ಆದ ಹಾಗೆ ಆಗ್ಬೋದು. ಈ ನೆಲೆಯಲ್ಲಿ ಇವತ್ತು ಬಸವ ತತ್ವ ಕೇವಲ ಕರ್ನಾಟಕಕ್ಕೆ ಭಾರತಕ್ಕೆ ಮೀಸಲಾದಂಥದ್ದಲ್ಲ, ಅದು ವಿಶ್ವಕ್ಕೆ ಬೇಕಾದಂಥದ್ದು. ವಿಶ್ವದ ಬೆಳಕು, ಏಷ್ಯಾದ ಬೆಳಕು ಅಂತ ಬುದ್ಧನನ್ನ ಕರೆದ್ರೆ ವಿಶ್ವದ ಬೆಳಕು ಅಂತ ನಾವು ಬಸವಣ್ಣವರನ್ನ ಹೇಳ್ಬೋದು. ವಿಶ್ವಕ್ಕೆ ಆ ಬೆಳಕನ್ನು ನೀಡಿದಂತ ವ್ಯಕ್ತಿಯ ಶಕ್ತಿಯನ್ನ ನಾವಿನ್ನೂ ಕೂಡ ಅರಿಸ್ಕೊಳ್ಳಕ್ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಮತ್ತೆ ಮತ್ತೆ ಆ ವ್ಯಕ್ತಿಯ ಬಗ್ಗೆ ಅಪಪ್ರಚಾರಗಳು ಶುರುವಾಗ್ತಾ ಇದಾವೆ. ಯಾರು ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೋ ಅವ್ರಿಗೆ ಅಪಪ್ರಚಾರ ಇದ್ದದ್ದೇ. ಬಸವಣ್ಣ ಯಾವ್ದನ್ನು ಬೇಡ ಅಂತ ಹೇಳಿದ್ರು ಅದೇ ಇವತ್ತು ಬೇಕು ಅನ್ನುವಂಥ ವಾತಾವರಣ ಬಸವ ತತ್ವದ ಪ್ರೇಮಿಗಳಲ್ಲೇ ಇದೆ. ಉದಾಹರಣೆಗೆ ನೀವೆಲ್ಲರೂ ಹೆಚ್ಚು ಕಡಿಮೆ ಬಸವ ತತ್ವದ ಅನುಯಾಯಿಗಳೇ. ಏಕದೇವ ನಿಷ್ಠೆ ಅಂತ ಬಸವಣ್ಣವ್ರು ಹೇಳಿದ್ರು. ಆದ್ರೆ ಎಷ್ಟು ಜನರಿಗೆ ಏಕದೇವ ನಿಷ್ಠೆ ಇದೆ? ವೈದಿಕ ಪರಂಪರೆಯನ್ನು ಸಂಪೂರ್ಣವಾಗಿ ನಿರಾಕರಣೆ ಮಾಡಿದ್ರು ಶರಣರು. ಆದ್ರೆ ಇವತ್ತು ಎಷ್ಟು ಮನೆಯಲ್ಲಿ ಹೋಮ ಹವನ ನಡೀತಾ ಇಲ್ಲ? ಇವನ್ನೆಲ್ಲ ನೇರವಾಗಿ ಹೇಳಿದ ತಕ್ಷಣ ಹೆಡ್ ಮಾಸ್ಟರ್ ಅಂದ್ಬಿಡ್ತಾರೆ. ನಮ್ಮನ್ನು ಹೆಡ್ ಮಾಸ್ಟ್ರು ಒಳ್ಳೆ ಹೆಡ್ ಮಾಸ್ಟರ್ ಇದ್ದಾರೆ, ಕೆಟ್ಟ ಹೆಡ್ ಮಾಸ್ಟರ್ ಇದ್ದಾರೆ. ನಮ್ಮನ್ನು ಯಾವ ಹೆಡ್ ಮಾಸ್ಟರ್ ಸೇರಿಸ್ತಿರೋ ಗೊತ್ತಿಲ್ಲ. ನಾವು ಬಯಸುವಂಥದ್ದು ಅನ್ಯಾಯವನ್ನ ಅನ್ಯಾಯ ಅಂತ ಹೇಳಬೇಕು, ಸತ್ಯವನ್ನ ಸತ್ಯ ಅಂತ ಹೇಳಬೇಕು. ಅದನ್ನು ಬಿಟ್ಕೊಂಡು ಹೊತ್ತು ಬಂದಂಗೆ ಕೊಡೆ ಹಿಡಿಯೋ ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಂಡ್ಬಿಟ್ವಿ ಅಂದ್ರೆ ಬಸವ ತತ್ವದ ದ್ರೋಹಿಗಳಾಗ್ತೀವಿ, ಬಸವಣ್ಣನ ದ್ರೋಹಿಗಳಾಗ್ತೀವಿ. ಬಸವಣ್ಣವ್ರು ಹೇಳಿದ್ದೇನು? ನ್ಯಾಯ ನಿಷ್ಠುರಿ ದಾಕ್ಷಿಣ್ಯ ಪರ ನಾನಲ್ಲ, ಲೋಕ ವಿರೋಧಿ ಶರಣ ಅರಿಗೂ ಅಂಜುವವನಲ್ಲ ಅಂತ ಹೇಳಿದ್ರು. ಆ ನಿಷ್ಠೆ ಮತ್ತು ನಿಷ್ಠುರತೆ ಬಂದಾಗ ಮಾತ್ರ ಬುದ್ಧ ಬಸವರ ಹೆಸರನ್ನು ಹೇಳಲಿಕ್ಕೆ ನಮಗೆ ಅರ್ಹತೆ ಬರುತ್ತೆ. ಇಲ್ಲ ಅಂತಂದ್ರೆ ಹತ್ತು ಕೂಡ 11 ವರ್ಷ ಕೂಡ ಗೋವಿಂದ ಅನ್ನೋ ಹಾಗೆ ಆದೀತು. ಹಾಗಾಗಬಾರ್ದು ಅನ್ನುವಂಥ ಸೂಚನೆಯನ್ನು ನೀಡುತ್ತಾ ಸುರೇಶ್ ಮತ್ತು ಅವರ ತಂಡದವರು ಕಳೆದ 10 ವರ್ಷಗಳ ಹಿಂದೆ ಈ ಬಸವ ಪ್ರತಿಷ್ಠಾನವನ್ನ ಹುಟ್ಟುಹಾಕಿದ್ರು. ಅವತ್ತಿನಿಂದಲೂ ಕೂಡ ಅವರು ಪ್ರತಿ ವರ್ಷ ಕರ್ನಾಟಕದಲ್ಲಾಗ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಾಗ್ಲಿ ದೇಶಗಳಲ್ಲಾಗ್ಲಿ
ತಮಗೆ ಸಾಧ್ಯವಾದಷ್ಟು ಬಸವ ತತ್ವದ ಪ್ರಚಾರವನ್ನು ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಇಲ್ಲೇ ತಗೊಳ್ರಿ, ಬಹುಶಃ ಈ ದೇಶದಲ್ಲಿ ಬಂದು ಇಂಥದೊಂದು ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಈಗಾಗಲೇ ಸುರೇಶ್ 2-3 ಸಾರಿ ಇಲ್ಲಿ ಬಂದಿದ್ದಾರೆ. 2-3 ಸಾರಿ ಬಂದು ಇಲ್ಲಿ ಹೇಗೆ ಮಾಡಬೇಕು, ಯಾರು ಹಿಡ್ಕೊಳ್ಬೇಕು, ಏನ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಈ 3 ದಿವಸದೂ ಅವ್ರು ಇಲ್ಲೇ ಅದ. ಈಗಾಗಲೇ ಅವ್ರ ಧ್ವನಿ ಸ್ವಲ್ಪ ಕಡಿಮೆ ಆಗಿದೆ. ಕಾರಣ ಏನು ಅಂತಂದ್ರೆ, ಯಾರ ಜವಾಬ್ದಾರಿ ಹೊತ್ತಿರ್ತಾರೋ ಎಲ್ಲಾದ್ರೂ ಏನಾದ್ರೂ ಸ್ವಲ್ಪ ಎಡವಟ್ಟಾಗಿ ಬಿಟ್ರೆ ಹೇಗೆ, ಆ ಕಾತುರತೆ ಅವರ ಸಂಘದ ಪ್ರತಿಯೊಬ್ಬ ಸದಸ್ಯರಿಗೂ ಇರೋದ್ರಿಂದ ಅವರು ತುಂಬಾ ಅಚ್ಚುಕಟ್ಟಾಗಿ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ. ಅದು ಅವ್ರಿಗಾಗಿ ಅಂತ ಅಲ್ಲ, ಸ್ವಲ್ಪ ಮಟ್ಟಿಗಾದ್ರೂ ನಮ್ಮ ಶರಣರ ವಿಚಾರಗಳನ್ನ ನಮ್ಮ ಜನರಿಗೂ ಮುಟ್ಟಿಸೋಣ, ಹೊರಗಿನ ಜನರಿಗೆ ಜಾಗೃತಿಯನ್ನ ಬೆಳೆಸೋಣ. ಒಂದೇ ತಕ್ಷಣ ಇಲ್ಲಿ ಬಂದ್ ಮಾಡಿದ ತಕ್ಷಣ ಇಲ್ಲಿ ಎಲ್ಲರೂ ಬಸವ ತತ್ವದ ಅನುಯಾಯಿಗಳಾಗ್ತಾರೆ ಅಂತ ಏನಿಲ್ಲ. ಆದ್ರೆ ಅವ್ರಿಗೆ ಇಂಥವ್ರೊಬ್ರು ಇದಾರೆ ಅನ್ನೋದರ ಪರಿಚಯ ಆಗ್ಬೇಕಲ್ಲ. ಲಿಂಗಮೂರ್ತಿ ಹೇಳಿದ್ರು, ಬಸವಣ್ಣವರ ಸ್ಟ್ಯಾಚ್ಯೂ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕು ನೀವು ಅಂತ. ನಮಗೆ ಸ್ಟ್ಯಾಚ್ಯೂ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಬಸವಣ್ಣನ ತತ್ವಗಳನ್ನು ಪ್ರತಿಷ್ಠಾಪನೆ ಮಾಡುವಂತ ಒಂದು ಗ್ರಂಥಾಲಯವನ್ನು ಇಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅಂತ ಅನ್ಸುತ್ತೆ. ನಾವೆಲ್ಲ ಏನಾಗ್ಬಿಟ್ಟಿವಿ ಅಂದ್ರೆ ಬರೀ ಸ್ಟ್ಯಾಚ್ಯೂಗಳಿಗೆ ಮೋಹಿತರಾಗಿ ಅದನ್ನೇ ಪೂಜೆ ಮಾಡ್ಕೊಂತ ಕೂತ್ಬಿಟ್ವಿ. ನೀವು ನಿಜವಾಗ್ಲೂ ಪೂಜೆ ಮಾಡ್ಬೇಕಾಗಿದ್ದೆ ಇತ್ತು ಯಾವ್ದನ್ನ ಅಂತಂದ್ರೆ ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು. ಆ ತತ್ವ ಸಿದ್ಧಾಂತಗಳನ್ನು ಪೂಜೆ ಮಾಡುವಂತ ಮನಸ್ಥಿತಿ ಬಂತು ಅಂತಂದ್ರೆ ಬಸವಣ್ಣನ ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇರ್ತಿ. ಇಲ್ಲ ಅಂತಂದ್ರೆ ಬಸವಣ್ಣನ ಒಂದು ಪೂಜಾರ ವ್ಯಕ್ತಿಯನ್ನ ಮಾಡ್ಕೊಂಡು ಅವನ ತತ್ವಗಳನ್ನ ಗಾಳಿ ತೂರ್ ಬಿಡ್ತೀವಿ. ಹಾಗಾಗೋದ್ ಬೇಡ. ಅಲ್ಲಿ ಬಸವಣ್ಣ ಇದನ್ನ ಪ್ರತಿಮೆಯನ್ನು ಇಡೋದ್ ಬೇಡ ಅಂತ ನಾವು ಹೇಳ್ತಾ ಇಲ್ಲ. ಒಂದು ಗ್ರಂಥಾಲಯ ಮಾಡಿ ಅಲ್ಲಿ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಅವರ ತತ್ವ ಸಿದ್ಧಾಂತಗಳು ಏನು ಅನ್ನೋದನ್ನ ಸಮಾಜಕ್ಕೆ ತೋರಿಸಿಕೊಡುವಂತ ಕೆಲಸ ಆಗ್ಬೇಕು. ಆ ನೆಲೆಯಲ್ಲಿ ಇಲ್ಲಿಯ ಸರ್ಕಾರಕ್ಕೆ ಈ ಪ್ರತಿಷ್ಠಾನದವರು ಸುರೇಶ್ ಮತ್ತು ಅವರ ತಂಡದವರು ಒಂದು ಮನವಿಯನ್ನ ಮಾಡ್ಕೊಳ್ಬೇಕು. ಹೀಗೆ ಇಂಥದ್ದೊಂದು ಸಮಾರಂಭ ಮಾಡಿದಾಗ ನಾವು ಈ ಮನವಿ ಇಟ್ಟಿದ್ವಿ, ನೀವು ಅಲ್ಲೊಂದು ಜಾಗ ನಿಗದಿ ಮಾಡಿ ಅಲ್ಲೊಂದು ಗ್ರಂಥಾಲಯ ಮಾಡಿ ಆ ಗ್ರಂಥಾಲಯದಲ್ಲೇ ಬಸವಣ್ಣವರ ಒಂದು ಪ್ರತಿಮೆಯನ್ನ ಇಡುವಂತ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ನಾವು ಬೇಕಾದಂತ ಸಹಾಯವನ್ನು ಮಾಡ್ತೀವಿ ಅಂತ ನೀವು ಅವ್ರಿಗೆ ಸೂಚನೆ ಕೊಡಿ. ಅದು ಆದ್ರೆ ಬಹುಶಃ ಈ ಸಮಾರಂಭ ಇನ್ನಷ್ಟು ಅರ್ಥಪೂರ್ಣ ಆಗುತ್ತೆ ಅಂತ ಹೇಳ್ತಾ ಇನ್ನು ಹೆಚ್ಚು ಮಾತುಗಳನ್ನ ನಾವು ಆಡ್ಲಿಕ್ಕೆ ಹೋಗಲ್ಲ. ಎಲ್ಲರಿಗೂ ಕಾಲದ ಮಿತಿ ಇರೋ ಹಾಗೆ ನಮಗೂ ಇದೆ. ಇದು ಮುಗಿದ ತಕ್ಷಣ ಬಹುಶಃ ನಾವು ಏನೇನು ಹೇಳಬೇಕು ಅಂತ ಇದ್ವೋ ಆ ಎಲ್ಲ ತತ್ವ ಸಿದ್ಧಾಂತಗಳನ್ನ ಹೇಳುವಂತ ಅಪರೂಪದ ನಾಟಕ ಮರಣವೇ ಮಹಾನವಮಿ ಅನ್ನುವಂಥದ್ದು. ಅದನ್ನು ರಚನೆ ಮಾಡಿರುವಂಥವರು ನಮ್ಮ ಹಿರಿಯ ತರಳಬಾಳ ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು. ಅದರ ನಿರ್ದೇಶನ ಮಾಡಿರುವಂಥವರು ಬೈಡಿ ಬದಾಮಿ. ಹಾಗೆಯೇ ಆ ನಾಟಕವನ್ನು ಅಭಿನಯಿಸುವಂಥವರು ನಮ್ಮ ಶಿವಕುಮಾರ ಕಲಾ ಸಂಘದ ಹಿರಿಯ ಸದಸ್ಯರು. ಅವರೆಲ್ಲರೂ ಈಗ ನಿಮ್ ಜೊತೆಗೆ ಪ್ರವಾಸ ಮಾಡಿದ್ರು. ನೀವು ಇವ್ರು ನಾಟಕ ಮಾಡ್ತಾರೆ ಅಂತ ಅವಾಗ ಅನ್ಕೊಂಡಿರ್ಬೋದು. ಇಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ, ಪರವಾಗಿಲ್ಲ ಎಂತೆಂತ ಅದ್ಭುತ ಪ್ರತಿಭೆಗಳು ನಮ್ಮ ಪಕ್ಕದಲ್ಲೇ ಇದಾವಲ್ಲ ಅಂತ ನಿಮ್ಗೆ ಅರ್ಥ ಆಗತ್ತೆ. ಈಗ ಇಲ್ಲಿ ಹಾಡಿದ್ರಲ್ಲ, ಅವರು ಪಾತ್ರ ಮಾಡ್ತಾರೆ ಹಾಡಿದಂಥವ್ರು. ಯಾಕೆಂತಂದ್ರೆ ಜಾಸ್ತಿ ಜನ ಕರ್ಕೊಂಬರಕ್ ಇವರು ಸುರೇಶ್ ಅನುಮತಿ ಕೊಡಲ್ವಲ್ಲ. ಬರೀ 12 ಜನರಿಗೆ ಅವ್ರ ಅನುಮತಿ ಕೊಟ್ಟಿರೋದು. 12 ಜನ ಕೊಡುವಾಗ್ಲೂ ಅವ್ರಿಗೆ ತುಂಬಾ ಕಷ್ಟ ಆಗಿರ್ತದೆ. ಉಚಿತವಾಗಿ ಕೊಡ್ಬೇಕಲ್ಲ. 12 ಜನರಿಗೆ ಅವ್ರೇನು ದುಡ್ಡು ಹಾಕಿಲ್ಲ, ಫ್ರೀಯಾಗಿ ಕರ್ಕೊಂಡ್ ಬಂದಿದ್ದಾರೆ. ಅವ್ರನ್ನ 12 ಜನರು ಆಗಿರೋದ್ರಿಂದ ಅವ್ರವರೇ ಇದ್ದರು. ಹಾಡೋರು ಪಾತ್ರ ಮಾಡ್ಬೇಕು, ತಬಲಾ ನುಡ್ಸೋರು ಪಾತ್ರ ಮಾಡ್ಬೇಕು, ಎಲ್ಲರೂ ಪಾತ್ರ ಮಾಡಿದ್ದಾರೆ. ಆ ನಾಟಕವನ್ನ ನಾವು ನೀವು ನೋಡೋಣ ಅಂತ ಹೇಳಿ ಮತ್ತೊಮ್ಮೆ ಸುರೇಶ್ ಮತ್ತು ತಂಡಕ್ಕೆ ಕೃತಜ್ಞತೆಯನ್ನ ಹೇಳ್ತಾ ಮಾತುಗಳನ್ನು ಮುಕ್ತಾಯ